ಎಷ್ಟು ಜನರ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ? ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದಾರಲ್ವಾ? ವಾಲ್ಮೀಕಿ ನಿಗಮ ಹಗರಣದಲ್ಲಿ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. 12 ಜನ ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ದೋಷಾರೋಪ ಪಟ್ಟಿಯಲ್ಲಿ ನಾಗೇಂದ್ರ ದದ್ದಲ್ ಅವರ ಹೆಸರೇ ಇಲ್ಲ. ಇದರಲ್ಲಿ ಅವರ ಹೆಸರೇ ಇದರಲ್ಲಿಲ್ಲ, ಬರೀ ಅಧಿಕಾರಿಗಳೇ ಮಾಡಿದ್ದಾರೆ ಅನ್ನುವಂಥದ್ದು. ಬಳ್ಳಾರಿ ಚುನಾವಣೆಗೆ 20 ಕೋಟಿ ನಗದು ಬಳಸಿರುವಂಥದ್ದು ನಾಗೇಂದ್ರ ಅವರು ಅಂತ, ಕೋಟ್ಯಾಂತರ ಹಣವನ್ನು ಮದ್ಯ ಖರೀದಿಗೆ ಬಳಸಿದ್ದಾರೆ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ. ಆದರೆ ದೋಷಾರೋಪ ಪಟ್ಟಿಯಲ್ಲಿ ಮಾತ್ರ ಇವರ ಹೆಸರನ್ನು ಮಾತ್ರ ಉಲ್ಲೇಖವನ್ನ ಮಾಡೇ ಇಲ್ಲ. ಇದರಲ್ಲಿ 20 ಕೋಟಿ ನಗದು ಬಳಸಿದ್ದಾರೆ ಅಂತ ಹೇಳಿದ್ರಲ್ಲ, ಚುನಾವಣೆಗೆ ಏನಾಯಿತು? ಕೋಟ್ಯಾಂತರ ಹಣವನ್ನು ಮದ್ಯ ಖರೀದಿಗೆ ಬಳಸಿದ್ದಾರೆ ಅಂತ ಇತ್ತಲ್ಲ, ಅದೇನಾಯಿತು? ಚಾರ್ಜ್ ಶೀಟಲ್ಲಿ ಅದು ಯಾಕೆ ಉಲ್ಲೇಖ ಆಗಲಿಲ್ಲ? SIT ಬಗ್ಗೆ ಎಲ್ಲರಿಗೂ ಅನುಮಾನ ಬರೋದು ಇದೇ ವಿಚಾರಕ್ಕೆ, ಯಾಕೆ ರಕ್ಷಣೆ ಮಾಡಬೇಕು ಅಂತ ಹೇಳಿ. ನಿಜವಾಗಿಯೂ ಅವ್ರು ಮಾಡಿದಾರ ಮಾಡಿಲ್ವಾ? ಈಗ SIT ಪ್ರಕಾರ ಇಲ್ಲ ಅಂತ ಹೇಳ್ತಾ ಇದೆ. ಕಾರಣ ದೋಷಾರೋಪ ಪಟ್ಟಿಯಲ್ಲಿ ಅವ್ರ ಹೆಸರೇ ಹಾಕಿಲ್ಲ. ಅದರ ಕಡೆ CBI ಹೇಳುತ್ತೆ ಅವ್ರು 20 ಕೋಟಿ ನಗದನ್ನು ಚುನಾವಣೆಗೆ ಬಳಕೆ ಮಾಡಿದ್ದಾರೆ, ಜೊತೆಗೆ ಕೋಟ್ಯಾಂತರ ರೂಪಾಯಿಯಲ್ಲಿ ಮದ್ಯ ಖರೀದಿ ಮಾಡಿ ಅದನ್ನು ಕೂಡ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅಂತ.